ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ, ಶುಭೋದಯ. ಯೋಗಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ. ಆ ಮಾತಿನ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣಂತೆ. ಅದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನ ಬಗ್ಗೆ ಆಲೋಚನೆ ಮಾಡೋದಾದರೆ, ಮನಸ್ಸು ಯೋಗ ಸಾಧನೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಮನಸ್ಸು ಯಾವಾಗ ಶುದ್ಧವಾಗಿರುತ್ತೆ, ಏಕಾಗ್ರವಾಗಿರುತ್ತೆ, ಅಂತಹ ಮನಸ್ಸಿನಲ್ಲಿ ಪರಮಾತ್ಮ ಬೆಳಗುತ್ತಾನೆ. ಅವನ ಒಂದು ದರ್ಶನದ ಸುಖವನ್ನು ಅನುಭವಿಸ್ಬೋದು. ಇಂತಹ ಜೀವನದ ಕೇಂದ್ರ ಬಿಂದುವಾದಂತಹ ಮನಸ್ಸನ್ನು ಪರಮಾತ್ಮ ಸಾಕ್ಷಾತ್ಕಾರದ ಉತ್ಕೃಷ್ಟ ಸಾಧನವನ್ನಾಗಿ ಮಾಡಬೇಕು ಅನ್ನೋದೇ ಎಲ್ಲ ಮಹರ್ಷಿಗಳ, ಯೋಗಶಾಸ್ತ್ರದ, ಭಾರತೀಯ ಶಾಸ್ತ್ರಗಳೆಲ್ಲದರ ಉದ್ದೇಶ. ಈ ಕಾರಣದಿಂದನೇ ಯೋಗ ಅಂದರೆ ಚಿತ್ತವೃತ್ತಿಗಳನ್ನು ನಿರೋಧ ಮಾಡುವಂಥದ್ದು. ಚಿತ್ತವೃತ್ತಿಗಳು ನಾನಾ ಬಗೆಯಲ್ಲಿ ಹರಿತಾ ಇರುತ್ತಲ್ಲ, ಅದನ್ನೆಲ್ಲವುದನ್ನು ಕೂಡ ತಡೆಗಟ್ಟುವಂಥದ್ದು. ನಿರೋಧ ಅಂದರೆ ಸ್ವಲ್ಪ ಫೋರ್ಸ್ಫುಲ್ಲಾಗಿ ಮಾಡಬೇಕಾಗಿರುವಂಥ ವಿಷಯ. ಅದಕ್ಕೋಸ್ಕರ ಈ ಶಬ್ದವನ್ನು ಉಪಯೋಗಿಸಿದ್ದಾರೆ. ಚಿತ್ತ ನದಿಯ ಅಲೆಗಳೆಂದರೆ ಹೇಗೆ? ಒಂದು ನೀರಿನ ಆಕಾರವನ್ನು ತಗೊಂಡ್ರೆ ಅದರ ಮಧ್ಯದಲ್ಲಿ ಏನಾದರೂ ನಾವೊಂದು ಕಲ್ಲು ಹಾಕಿದ್ವಿ ಅಂತ ಹೇಳಿದರೆ ನಾನಾ ಅಲೆಗಳು ಉಂಟಾಗತ್ತೆ. ಹಾಗೆ ಅಲೆಗಳು ಉಂಟಾದಾಗ ಅಲ್ಲಿ ಸೂರ್ಯಬಿಂಬನೋ ಚಂದ್ರಬಿಂಬನೋ ಬಿದ್ದಾಗ ಅದು ಯಥಾರ್ಥವಾಗಿ ಕಾಣೋದಿಲ್ಲ. ಸೂರ್ಯ ಹೇಗಿದ್ದಾನೆ, ಚಂದ್ರ ಹೇಗಿದ್ದಾನೆ ಹಾಗೆ ಕಾಣೋದಿಲ್ಲ. ಅದು ಉದ್ದುದ್ದವಾಗಿನೋ ಅಡ್ಡಡ್ಡಲಾಗಿನೋ ಹೇಗೋ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ನಮಗೆ ಹೇಗೆ ವಸ್ತು ಇದೆಯೋ ಅದರ ಪರಿಚಯ ನಮಗಾಗಲ್ಲ. ಹಾಗೆಯೇ ನಮ್ಮ ಮನಸ್ಸಲ್ಲೂ ಕೂಡ ಕಲ್ಮಶಗಳು, ಬಗ್ಗಡಗಳು, ಅಲೆಗಳು ತುಂಬಿಕೊಂಡಾಗ ಒಳಗಿರುವಂಥ ಪರಮಾತ್ಮ ದರ್ಶನ ಆಗಲ್ಲ ಅನ್ನುವಂಥ ವಿಷಯವನ್ನು ನಾವು ನೆನಪಿಟ್ಟುಕೊಳ್ಬೇಕು. ಈ ಚಿತ್ತವೃತ್ತಿಗಳು ಏನು ಹಾಗಾದರೆ ಅಂತ ಹೇಳಿದರೆ, ಯೋಗದಲ್ಲಿ ಅದನ್ನು 5 ವಿಂಗಡಣೆ ಮಾಡಿದ್ದಾರೆ. ಒಂದು ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ ಮತ್ತು ಸ್ಮರಣೆ ಅಂತ. ಒಂದೊಂದಾಗಿ ಬ್ರೀಫಾಗಿ ನೋಡೋಣಂತೆ. ನಮ್ಮ ಇಂದ್ರಿಯಗಳಿದೆ, ಕಣ್ಣು, ಮೂಗು, ಚರ್ಮ ಇತ್ಯಾದಿ. ಅದರಿಂದ ನಾವು ವಿಷಯ ಗ್ರಹಣ ಮಾಡ್ತೀವಿ. ಕಣ್ಣಿನಿಂದ ರೂಪವನ್ನು ಗ್ರಹಣ ಮಾಡ್ತೀವಿ, ಕಿವಿಯಿಂದ ಶಬ್ದವನ್ನು ಗ್ರಹಣ ಮಾಡ್ತೀವಿ. ಇದೆಲ್ಲವೂ ಕೂಡ ಒಟ್ಟು ಸೇರಿಸಿ ನಾವು ಹೀಗೆ ಅಂತ ಒಂದು ನಿಶ್ಚಯಕ್ಕೆ ಬರ್ತೀವಿ. ಇದು ಹೀಗಿದೆ, ಈ ಮಾವಿನ ಹಣ್ಣು ಹೀಗಿದೆ, ಇದು ಟೊಮ್ಯಾಟೊ ಹಣ್ಣು, ಹೀಗೆ ಕಣ್ಣಿಂದ ನೋಡಿ ರೂಪಗ್ರಹಣ ಮಾಡ್ತೀವಿ. ಯಾವುದೋ ಶಬ್ದ ಕೇಳ್ತಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ. ಹೀಗೆ ಇವೆಲ್ಲದಕ್ಕೂ ಸೇರಿ ಒಂದು ಹೇಳ್ತಾರೆ ಪ್ರಮಾಣ ಅಂತ. ಅಂದರೆ ಈ ಇಂದ್ರಿಯಗಳೆಲ್ಲ ನಮಗೆ ಪ್ರಮಾಣಭೂತವಾಗುತ್ತೆ. ಅದರಿಂದ ನಾವು ಗ್ರಹಣ ಮಾಡ್ತೀವಿ ವಸ್ತುಗಳನ್ನು, ವಿಷಯಗಳನ್ನು. ಇನ್ನೊಂದು, ಹೀಗೆ ನಾವು ನೋಡಿದ್ದರ ಕೇಳಿದ್ದರ ಅನುಭವದ ಮೇಲೆ ಕೆಲವು ವಿಷಯಗಳ ಬಗ್ಗೆ ಅನುಮಾನದಿಂದ ನಿಶ್ಚಯ ಮಾಡ್ತೀವಿ. ಕನ್ನಡದ ಅನುಮಾನ ಅಲ್ಲ, ಇಲ್ಲಿ ಅನುಮಾನ ಅಂದರೆ ಟೆಕ್ನಿಕಲ್ ವರ್ಡು. ಅಂದರೆ ಇದು ಹೀಗಿರಬಹುದು ಅನ್ನುವಂಥ ಒಂದು ಹಳೆಯ, ನಾವು ಹಿಂದೆ ನೋಡಿದ್ದರ ದೃಶ್ಯದ, ಶ್ರವಣದ ಅನುಭವದ ಮೇಲೆ ಅನುಮಾನವನ್ನು ಮಾಡ್ತೀವಿ. ಇದು 2ನೇ ಒಂದು ವಿಷಯ, ಪ್ರಮಾಣ. ಇನ್ನೊಂದು, ಇದೆರಡೂ ಅಲ್ಲದೆ ನಾವು ನಮಗೆ ವಿಷಯನೇ ಗೊತ್ತಾಗಿರಲ್ಲ, ಒಳಗಡೆ ವಿಷಯ ಗೊತ್ತಾಗಿರಲ್ಲ ಅಂತ ಹೇಳಿದರೆ ಆಪ್ತವಾಕ್ಯ. ನಮಗೆ ಆಪ್ತರು, ಪರಮಾತ್ಮರು ಯಾರಿರ್ತಾರೆ, ಪರಮಾಪ್ತರು ಯಾರಿರ್ತಾರೆ, ಅವರು ಹೇಳಿದ್ದನ್ನು ನಾವು ಕೇಳಿ ಅದರ ಬಗ್ಗೆ ಒಂದು ನಿಶ್ಚಯಕ್ಕೆ ಬರ್ತೀವಿ. ಅವರಿಗೆ ನಮಗೆ ಸುಳ್ಳು ಹೇಳಿ ಏನೂ ಆಗಬೇಕಾಗಿಲ್ಲ. ಹಾಗಾಗಿ ಅವರು ಯಾವ ವಿಷಯಗಳನ್ನು ಹೇಳ್ತಾರೆ ಅದರ ಮೇಲೆ ನಾವು ನಿಶ್ಚಯಕ್ಕೆ ಬರ್ತೀವಿ. ಹೀಗೆ ಇಂದ್ರಿಯಗಳಿಂದ ವಿಷಯಗಳನ್ನು ತಗೊಳ್ತೀವಿ, ಅನುಮಾನದಿಂದ ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ತೀವಿ, ಆಪ್ತವಾಕ್ಯದಿಂದ ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಇದು 3 ಸೇರಿಸಿ ಪ್ರಮಾಣ ಅನ್ನುವಂಥ ವಿಷಯ. ಇನ್ನೊಂದು ವಿಪರ್ಯಯ. ವಿಪರ್ಯಯ ಅಂದರೆ ಇದಿಷ್ಟು ವಿಷಯಗಳನ್ನು ನಾವು ತಪ್ಪಾಗಿ ಭಾವಿಸ್ತೀವಿ. ಇಂದ್ರಿಯಗಳಿಂದ ನಾವು ಹಗ್ಗವನ್ನು ನೋಡಿ ಹಾವು ಅಂತ ಭಾವಿಸ್ಬಿಡ್ತೀವಿ. ಹೀಗೆ ಬೇರೆ ಬೇರೆ ಇಂದ್ರಿಯಗಳಿಂದ ನಮಗಾದಂಥ ಅನುಭವವನ್ನು ಇದ್ದಿದ್ದಕ್ಕೆ ವ್ಯತಿರಿಕ್ತವಾಗಿ ನಾವು ತಿಳ್ಕೊಳ್ಳುವಂಥದ್ದು ಇದೆ. 24 ಗಂಟೆಗಳಲ್ಲಿ ಇದನ್ನು ಸಾಕಷ್ಟು ಮಾಡ್ತೀವಿ ನಾವು. ಆಮೇಲೆ ತಪ್ಪಾಗಿ ಅನುಮಾನ ಮಾಡಿ ಯಾವುದೋ ನಿಶ್ಚಯಕ್ಕೆ ಬರ್ತೀವಿ. ಅನಾಪ್ತರನ್ನೆಲ್ಲ ಆಪ್ತರು ಅಂತ ತಿಳ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ತಪ್ಪು ನಿಶ್ಚಯಕ್ಕೆ ಬರ್ತೀವಿ. ಇದು ವಿಪರ್ಯಯ. ಇನ್ನೊಂದು ವಿಕಲ್ಪ.
ವಿಕಲ್ಪ ಅಂತ ಹೇಳಿದರೆ ನಾವು ತಿಳಿದಂಥ ವಿಷಯಗಳನ್ನು ಉಪಯೋಗಿಸ್ಕೊಂಡು ನಾವು ಕಲ್ಪನೆಗಳನ್ನು ಮಾಡ್ತೀವಿ. ನಮಗೀಗ ಉದಾಹರಣೆಗೆ ಒಂದು ಚಿನ್ನದ ಬಗ್ಗೆ ಗೊತ್ತುಂಟು, ಸುವರ್ಣ. ನಾವು ಕಮಲ ಪುಷ್ಪವನ್ನು ನೋಡಿದ್ದೀವಿ, ನಾವು ಆಕಾಶವನ್ನು ನೋಡಿದ್ದೀವಿ. ಇದು ಮೂರು ಸೇರಿಸ್ಕೊಂಡು ಆಕಾಶದಲ್ಲಿ ಸುವರ್ಣ ಪುಷ್ಪ ತೇಲಿ ಬರೋ ಹಾಗಿತ್ತು ಅಂತ ಒಂದು ಕಲ್ಪನೆ ಮಾಡ್ತೀವಿ. ಇದು ವಿಕಲ್ಪ. ಇಂಥ ಕಲ್ಪನೆಗಳನ್ನು ನಾವು ಸಾಕಷ್ಟು ಮಾಡ್ತೀವಿ. ಇದು ಒಂದು ಚಿತ್ತವೃತ್ತಿ. ಇನ್ನು ನಿದ್ರೆ, ನಾವು ಇದು ಯಾವುದನ್ನು ಮಾಡಲ್ಲ, ನಿದ್ರೆ ಮಾಡ್ತೀವಿ. ಹೊರಪ್ರಪಂಚವನ್ನೇ ಮರೆತು ನಿದ್ರೆ ಮಾಡುವಂಥದ್ದು ಕೂಡ ಒಂದು ಚಿತ್ತವೃತ್ತಿ. ಇನ್ನು ಇದು ಎಲ್ಲದರ ಸ್ಮರಣೆ ನಾವು ಮಾಡ್ಕೊಳ್ತಾ ಇರ್ತೀವಿ. ನಾವು ನೋಡಿದ್ದರ, ಕೇಳಿದ್ದರ, ಅನುಮಾನ ಮಾಡಿದ್ದರ, ನಿದ್ರೆ ಮಾಡಿದ್ರದ್ದು ಕೂಡ ನಾವು ಸ್ಮರಣೆ ಮಾಡ್ತಾ ಇರ್ತೀವಿ. ಇದಿಷ್ಟು ಚಿತ್ತವೃತ್ತಿಗಳು ನಮ್ಮನ್ನು ಆಳ್ತಾ ಇದೆ. ಇದನ್ನು ನಾವು ಕಡಿಮೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಹೇಗೆ ಕಡಿಮೆ ಮಾಡಿಕೊಳ್ಳೋದು? ಹೇಳೋದು ಸುಲಭ. ಹೇಗೆ ಮನಸ್ಸು ಒಂದು ಕ್ಷಣವೂ ಕೂಡ ಒಂದು ಕಡೆ ನಿಂತಲ್ಲಿ ನಿಲ್ಲಲ್ಲ, ವಾಯುವೇಗದಲ್ಲಿ, ಮನೋವೇಗ ಅಂತಲೇ ಹೇಳ್ತಾರೆ. ಇಲ್ಲಿರುತ್ತೆ, ಇದ್ದಕ್ಕಿದ್ದಾಗೇನೆ ಇದೆ. ಯಾವುದ್ಯಾವುದೋ ದೇಶಗಳ ಬಗ್ಗೆ ಎಲ್ಲ ಆಲೋಚನೆ ಮಾಡುವಂಥ ಮನಸ್ಸನ್ನು ಹೇಗಪ್ಪ ಇದನ್ನು ಸರಿ ಮಾಡುವಂಥದ್ದು ಅಂತ ಹೇಳಿದರೆ, ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಇದನ್ನು ಕಂಟ್ರೋಲಿಗೆ ತರಬಹುದು ಅಂತ ಒಂದು ಪರಿಹಾರ ಹೇಳ್ತಾರೆ. ಅಭ್ಯಾಸ ಅಂದ್ರೇನು? ನಮಗೆ ಏಕಾಗ್ರತೆನೇ ಇಲ್ಲ ಸ್ವಾಮಿ, ನಮಗೆ ಬರಲ್ಲ, ಮನಸ್ಸಿನ ಸ್ವಭಾವನೇ ಚಂಚಲ. ಏಕಾಗ್ರತೆ ಸುಮ್ಮನೆ ಹೇಳ್ಬೋದಷ್ಟೆ ಅಂತ ನಾವು ಹೇಳ್ತಾ ಇರ್ತೀವಿ. ಅದ್ರ ಉದಾಹರಣೆಗೆ ಹುಡುಗ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾನೆ. ಅವನಿಗೆ ಆ ಕ್ರಿಕೆಟ್ ಮ್ಯಾಚಲ್ಲಿ ಗಮನ ಇದ್ದು ಅವನು ಊಟ ಮಾಡಿದ್ನೋ ಬಿಟ್ಟನೋ ನೆನಪಿರಲ್ಲ. ಅವನನ್ನು ಯಾರು ಕರೆದ್ರೂ ಕೂಡ ಕೇಳಿಸಲ್ಲ ಅವನಿಗೆ, ಅಷ್ಟು ಇನ್ವಾಲ್ವ್ ಆಗಿರ್ತಾನೆ ಅವನು. ಅಂದರೆ ಭೌತಿಕವಾದ ವಿಷಯದಲ್ಲಿ, ನಮಗಿಷ್ಟವಾದ ವಿಷಯದಲ್ಲಿ ಏಕಾಗ್ರವಾಗಿರುವಂಥ ಮನಸ್ಸು ನಮಗಿದೆ. ಆದರೆ ಭಗವಂತನ ವಿಷಯದಲ್ಲಿ ಏಕಾಗ್ರತೆ ನಮಗೆ ಭಗವಂತ ಇಷ್ಟವಾದ ವಿಷಯ ಆಗಿಲ್ಲ. ಇನ್ನೂ ನಮಗೆ ಇಂದ್ರಿಯಗಳ ಬೇರೆ ವಿಷಯಗಳೆಲ್ಲ ಇಷ್ಟವಾಗಿದೆ, ಅಲ್ಲಿ ಏಕಾಗ್ರತೆ ಬರುತ್ತೆ. ನಮಗೆ ಏಕಾಗ್ರತೆ ಇಲ್ಲ ಅನ್ನುವಂಥದ್ದು ಸುಳ್ಳು ಮಾತು. ಆದರೆ ಅಂತಹ ಏಕಾಗ್ರತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಮನಸ್ಸನ್ನು 10 ಕಡೆ ಹರಡದೇನೆ ನಾವು ಏಕಾಗ್ರತೆಯನ್ನು ಅಭ್ಯಾಸದಿಂದ ಬೆಳೆಸ್ಕೊಳ್ಬೇಕು. ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ಭಗವದ್ಗೀತೆಯಲ್ಲಿ ಮಾತು ಬರುತ್ತೆ, ಅಲ್ಲಪ್ಪ, ಈ ವಾಯುವಿನಂತೆ ಎಲ್ಲ ಕಡೆ ಸಂಚಾರ ಮಾಡುವಂಥ ಮನಸ್ಸನ್ನು ನೀನು ಏಕಾಗ್ರ ಮಾಡ್ಕೊಳ್ಬೇಕು ಅಂದರೆ ಹೇಗೆ ಆಗಲ್ವಲ್ಲ ಅಂತ ಹೇಳ್ತಾನೆ. ಆವಾಗ ಕೃಷ್ಣ, ಭಾಳ ಸುಲಭ ಕಣಯ್ಯ ಅಂತ ಹೇಳಲ್ಲ. ಹೌದಪ್ಪ, ಕಷ್ಟ. ಆದರೆ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಅದನ್ನು ಏಕಾಗ್ರ ಮಾಡ್ಕೊಳ್ಬೋದು. ಅಭ್ಯಾಸ ಅಂದ್ರೆ ನಿರಂತರ ಅಭ್ಯಾಸ. ನಾವು ಒಂದು ದಿನಚರಿಯನ್ನು ನಿತ್ಯ ಅಭ್ಯಾಸ ಮಾಡಿದರೆ, ನಾವು ನಿತ್ಯ ವ್ಯಾಯಾಮ ಮಾಡೋದನ್ನು ಅಭ್ಯಾಸ ಮಾಡಿದ್ವಿ, 3 ತಿಂಗಳ ಕಾಲ ನಿರಂತರವಾಗಿ ಅಭ್ಯಾಸ ಮಾಡಿದ್ವಿ ಅಂತ ಹೇಳಿದರೆ, ಅದರ ನಂತರ ನಮಗೆ ಮಾಡದೇ ಇರಲಿಕ್ಕಾಗಲ್ಲ, ಏನೋ ಕಳ್ಕೊಂಡು ಹಾಗಾಗತ್ತೆ. ಅದು ಅಭ್ಯಾಸವಾಗಿಬಿಟ್ಟಿರುತ್ತೆ ಶರೀರಕ್ಕೆ. ಹಾಗೆ ಮನಸ್ಸಿಗೂ ಕೂಡ 10 ವಿಷಯಗಳ ಕಡೆ ಹೋಗದೇ ಇರೋ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಬೇಕು. ವೈರಾಗ್ಯ ಅಂದ್ರೇನು? ಎಲ್ಲ ಬಿಟ್ಟು ಕಾಡಿಗೆ ಹೋಗ್ಬಿಡೋದು ಅಂತ ನಾವು ಅಂದ್ಕೊಳ್ಬೇಕಾಗಿಲ್ಲ, ಅಥವಾ ಕಾವಿ ಬಟ್ಟೆ ಉಟ್ಕೊಂಡ್ಬಿಡಬೇಕು ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಯಾವ ವಿಷಯದಲ್ಲಿ ರಾಗ ನಮಗಿರಬೇಕೋ, ಸದ್ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು ಅಂಟಿಸ್ಕೊಂಡಾಗ ಉಳಿದ ವಿಷಯದಲ್ಲಿ ನಮಗೆ ವಿರಾಗ ಉಂಟಾಗತ್ತೆ. ಹುಡುಗನಿಗೆ ಒಂದು ಒಳ್ಳೆ ಚಾಕ್ಲೇಟು, 5 ಸ್ಟಾರ್ ಚಾಕ್ಲೇಟ್ ಕೊಟ್ಟಾಗ ಅವನು ಅದರ ರುಚಿ ನೋಡ್ತಾ ಅವನು ಈ ಸಣ್ಣ ಪೆಪ್ಪರ್ಮೆಂಟನ್ನು ಅವನೇನು ಆಸೆ ಪಡಲ್ಲ. ಹಾಗೆ ಮಹರ್ಷಿಗಳು, ನೋಡಪ್ಪ, ನೀನು ಒಳಗಡೆ ಬೆಳಗುತ್ತಾ ಇರುವಂಥ ಭಗವಂತನ ದರ್ಶನ, ಈ ಕೋಟಿ ಪಾಲು ಸುಖವನ್ನು ಕೊಡುವಂತಹ ದರ್ಶನ ಅನ್ನೋದು ಏನಾದರೂ ನಮ್ಮ ಮನಸ್ಸಿಗೆ ಬಂದುಬಿಟ್ರೆ, ಅದನ್ನು ಗಟ್ಟಿಯಾಗಿ ಕೂತುಬಿಟ್ರೆ, ನಾವು ಸ್ವಾಭಾವಿಕವಾಗಿ ಉಳಿದ ವಿಷಯಗಳ ಕಡೆ ಗಮನ, ಅಂದರೆ ನಮ್ಮ ಫೋಕಸ್ ಚೇಂಜ್ ಆಗಿಬಿಡುತ್ತೆ. ಅಂದರೆ ದೊಡ್ಡದಕ್ಕೋಸ್ಕರ ಚಿಕ್ಕದನ್ನು ಬಿಡುವಂಥ ಒಂದು ಅಭ್ಯಾಸ ನಮಗಿದೆ. ಹಾಗೆಯೇ ನಾವು ಮಾಡಲಿಕ್ಕೆ ಶುರು ಮಾಡ್ತೀವಿ. ನಿತ್ಯವೂ ಕೂಡ ನಿದ್ರೆ ಮಾಡ್ತೀವಿ. ನಿದ್ರೆ ನಮಗೆ ಅತ್ಯಂತ ಅಗತ್ಯವಾಗಿ ಬೇಕಾದಂಥ ವಿಷಯ. ಆ ಸಮಯದಲ್ಲಿ ನಮಗೆ ಬ್ಯಾಂಕ್ ಪಾಸ್ಬುಕ್ಕು ಏನೂ ನೆನಪಿಗೆ ಬರಲ್ಲ, ನಮ್ಮ ವ್ಯವಹಾರಗಳು ನೆನಪಿಗೆ ಬರಲ್ಲ. ಈ ರೀತಿ ಒಂದು ಸಹಜವಾದ ವೈರಾಗ್ಯ ಇದ್ದೇ ಇದೆ. ಅದನ್ನು ಋಷಿಗಳು ಒಂದು ವ್ಯವಸ್ಥಿತವಾಗಿ ಭಗವಂತನ ಕಡೆಗೆ ನಮ್ಮ ರಾಗ ಇರಲಿ, ಉಳಿದ ಕಡೆ ಎಲ್ಲ ವಿರಾಗ ಇರಲಿ ಅನ್ನೋದನ್ನು ಹೇಳಿದ್ದಾರೆ. ಹೀಗೆ ನಿರಂತರ ಅಭ್ಯಾಸ ಮತ್ತು ವೈರಾಗ್ಯ, ಇದು ಎರಡರಿಂದ ನಮ್ಮ ಚಿತ್ತವೃತ್ತಿಗಳನ್ನು ನಾವು ಸರಿ ಮಾಡಿಕೊಳ್ಬೋದು, ನಾವು ನಿರೋಧ ಮಾಡಬಹುದು ಅಂತ ಅವರು ಅನುಭವದಿಂದ ಹೇಳಿದ್ದಾರೆ. ಇವತ್ತಂತೂ ನಾವು ನಮ್ಮ ಮನಸ್ಸನ್ನು ಎಷ್ಟು ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದರೆ, ನಾವೊಂದು ಮೊಬೈಲ್ ಫೋನ್ ಹಿಡ್ಕೊಂಡ್ಬಿಟ್ರೆ
ಅದನ್ನು 1000 ಚಾನೆಲ್ ಚೇಂಜ್ ಮಾಡ್ತಾ ಇರ್ತೀವಿ. ಅಂದರೆ ಎಲ್ಲ ಸ್ವಲ್ಪ 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 ನೋಡ್ತಾ 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 ಯಾವುದರ ಸಮಗ್ರ ಪರಿಚಯವೇ ನಮಗಾಗಲ್ಲ. ನಮಗೆ ಇದು ಬೇಡ ಇದು ಬೇಡ ಇದು ಬೇಡ ಇದು ಬೇಡ, ಹೀಗೆ ಮನಸ್ಸು 1000 ಕೋಟಿ ಕಡೆ ಲಕ್ಷಾಂತರ ಕಡೆಗಳಲ್ಲಿ ಹರಿದು ನಮ್ಮ ಚಿತ್ತವೃತ್ತಿಗಳೆಲ್ಲ ಪೂರ್ತಿ ಹರಿದು ಹಂಚಿ ಹೋಗ್ಬಿಟ್ಟಿದೆ. ಇಂತಹ ಮನಸ್ಸಿನಿಂದ ನಾವು ನಮಗೆ ಭಗವದ್ ದರ್ಶನ ಆಗಲಿಲ್ಲ ಸ್ವಾಮಿ, ನಮಗೆ ಆಗ್ತಾ ಇಲ್ಲ. ಹುಡುಗ ನಿತ್ಯ ಟಿ ವಿನೂ ನೋಡ್ತಾ, ರೇಸಿಗೂ ಹೋಗ್ತಾ, ಅಥವಾ ಇನ್ನೇನೋ ಕೆಲಸವನ್ನು ಮಾಡ್ತಾ, ಏನು ಸ್ವಾಮಿ ಎಷ್ಟು ಪರೀಕ್ಷೆ ಬರೆದ್ರೂ ನನಗೆ ಮಾರ್ಕ್ಸೇ ಬರಲ್ಲ ಅಂತ ಹೇಳ್ದಂಗೆ ಇದು. ಅಂದರೆ ಆ ಕಡೆ ಪ್ರಯತ್ನವೇ ಇಲ್ಲ ನಮ್ಮದು. ನಮ್ಮ ಮನಸ್ಸು ಹರಿದು ಹಂಚಿ ಹೋಗ್ತಾ ಇದೆ. ಅನ್ಯಾನ್ಯ ವಿಷಯಗಳಲ್ಲಿ, ಅನೇಕ ಟಿ ವಿ ಸೀರಿಯಲ್ಗಳಲ್ಲಿ ಹರಿದು ಹಂಚಿ ಹೋಗ್ತಾ ಇದೆ. ಅಯ್ಯೋ ಅವನೀಗ ಆ ಸೀರಿಯಲಲ್ಲಿ ಅವ್ರು ಏನು ಮಾಡಿಬಿಡ್ತಾರೋ ಏನೋ, ನಾನು ನೋಡಲಿಲ್ವಲ್ಲ, ಒಂದು ಸೀರಿಯಲ್ ಮಿಸ್ ಆಯ್ತಲ್ಲ, ಆ ಕಡೆ ಮನಸ್ಸು. ಒಂದೊಮ್ಮೆ ಒಂದು ಟಿ ವಿ ನೋಡಲಿಲ್ಲಪ್ಪ, ನಾವು ಸಂಕಲ್ಪ ಮಾಡಿದ್ವಿ, ಇಲ್ಲ ಇವತ್ತು ಸೀರಿಯಲ್ ನೋಡಲ್ಲ ಅಂತ ಹೇಳಿ ನಾವು ಭಗವಂತನ ಧ್ಯಾನಕ್ಕೆ ಕೂತ್ವಿ ಅಂತ ಹೇಳಿದರೆ ಅಲ್ಲೇ ಸೀರಿಯಲ್ ಓಡಾಡ್ತಾ ಇರುತ್ತೆ. ಅಂದರೆ ಅಷ್ಟು ಅಭ್ಯಾಸ ನಮಗೆ ಆಗ್ಬಿಟ್ಟಿರುತ್ತೆ. ಇದನ್ನು ಒಂದು ರಿವರ್ಸ್ ಅಭ್ಯಾಸ ಮಾಡ್ತಾ, ಇಲ್ಲ ನಾನು ಇನ್ನು 1 ತಿಂಗಳ ಕಾಲ ನಾನು ಮೊಬೈಲಲ್ಲಿ ನಾನು ಈ ರೀತಿ ಚಾನಲ್ ಚೇಂಜ್ ಮಾಡಿಕೊಂಡು ಅನ್ಯಾನ್ಯ ವಿಷಯಗಳನ್ನು ನೋಡೋದು ಬಿಟ್ಟೇ ಬಿಡ್ತೀನಿ. ಹೀಗೆ ಒಂದೊಂದಾಗಿ ಪ್ರಯತ್ನ ಮಾಡ್ತಾ ನಾನು ಬರೀ ಕಾಲ್ ಅಟೆಂಡ್ ಮಾಡ್ತೀನಿ, ಇನ್ನೇನೂ ನೋಡಲ್ಲ ನಾನು ಅಂತ ತೀರ್ಮಾನ ಮಾಡಿದ್ವಿ. ಅದು ಅಭ್ಯಾಸ. ಅದು ಅಭ್ಯಾಸ ಮಾಡ್ತಾ 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 ಹೀಗೆ ನಮ್ಮ ಚಿತ್ತವೃತ್ತಿಗಳನ್ನು ತಡೆಯೋದನ್ನು ನಾವು ಅಭ್ಯಾಸ ಮಾಡಬೇಕು. ಯಾರಿಗೋಸ್ಕರ? ಅದು ಯಾರೋ ಮಹರ್ಷಿಗಳು ಹೇಳಿದ್ದಾರೆ, ಅವರಿಗೋಸ್ಕರ ಅಲ್ಲ. ನಮ್ಮ ಚಿತ್ತದಲ್ಲಿ ನಮ್ಮ ಮನಸ್ಸು, ನಾನು ಪ್ರಾರಂಭದಲ್ಲೇ ನೆನಪು ಮಾಡಿಕೊಂಡೆ, ನಮ್ಮ ಮನಸ್ಸು ಶುದ್ಧವಾಗಬೇಕಾಗಿದೆ. ಅಲ್ಲಿ ಬೇಡದೇ ಇರುವಂಥ ವಿಷಯಗಳನ್ನೆಲ್ಲ ದೂರ ಮಾಡಿ ಅದನ್ನು ನೀಟಾಗಿ ಕ್ಲೀನಾಗಿಟ್ಟುಕೊಂಡು ಒಂದು ನೀರಿನ ಆಸರೆಯಲ್ಲಿ ಒಂದು ನಾಣ್ಯವನ್ನೇನಾದರೂ ನಾವು ಹಾಕಿದರೆ ಅದು ಕ್ಲೀನಾಗಿ ಬಗ್ಗಡವಿಲ್ಲದೆ ಇರೋ ನೀರಲ್ಲಿ ನಮ್ಗೆ ಆ ನಾಣ್ಯ ಕೆಳಗಡೆ ಕಾಣಿಸುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ, ನಮ್ಮ ಮನಸ್ಸನ್ನು ಅಷ್ಟು ಪರಿಶುದ್ಧವಾಗಿ ನಾವು ಇಟ್ಕೊಳ್ಳುವಂಥ ಪ್ರಯತ್ನದಲ್ಲಿ ನಾವು ಮುಂದಾದ್ವಿ ಅಂತ ಹೇಳಿದರೆ ಈ ನಮ್ಮ ಚಿತ್ತವೃತ್ತಿಗಳು ಒಂದೊಂದಾಗಿ 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 ಕಡಿಮೆ ಆಗ್ತಾ ಆಗ್ತಾ ನಾವು ಋಷಿಗಳು ಅನುಭವಿಸಿದಂಥ ಅತ್ಯಂತ ಆನಂದದ ಸ್ಥಿತಿಯನ್ನು ನಾವೂ ತಲುಪಬಹುದು ಅನ್ನೋದಕ್ಕೋಸ್ಕರ ಈ ಯೋಗ ಚಿತ್ತವೃತ್ತಿ ನಿರೋಧ ಅನ್ನುವಂಥ ಒಂದು ಉಪಾಯವನ್ನು ಹೇಳಿ ಅದನ್ನು ಹೇಗೆ ಸಾಧಿಸಬೇಕು, ಅಭ್ಯಾಸ ಮತ್ತು ವೈರಾಗ್ಯದಿಂದ ನಿರಂತರ ಅಭ್ಯಾಸ ಮಾಡಬೇಕು, ಬೇಜಾರಿಲ್ಲದೆ ಅಭ್ಯಾಸ ಮಾಡಬೇಕು. ಒಂದು IAS ಪರೀಕ್ಷೆ ಬರೀಬೇಕು ಅಂತ ಹೇಳಿದರೆ ಎಷ್ಟು ಅಭ್ಯಾಸ, ಎಷ್ಟು ಸಮಯವನ್ನು ನಾನು ಕೊಟ್ಟು ಮಾಡ್ತಾನೆ ಅಂತ ಹೇಳಿದರೆ ಅವನಿಗಷ್ಟು ಫೋಕಸ್ ಇದೆ. ಅದಕ್ಕೋಸ್ಕರ ಒಂದೆರಡು ಸಲ ಫೇಲ್ ಆದರೂ ಪರವಾಗಿಲ್ಲ, ಮತ್ತೆ ನಾನು ಮಾಡ್ತೀನಿ ಅನ್ನುವಂಥ ಒಂದು ಸಂಕಲ್ಪದಿಂದ ಹೋಗೋ ಹಾಗೆ ನಮ್ಮ ಜೀವನ ಪರಿಶುದ್ಧವಾಗಬೇಕಾಗಿದೆ, ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬೇಕಾಗಿದೆ, ಭಗವದ್ ದರ್ಶನ ಆಗಬೇಕಾಗಿದೆ. ಈ ಕಾರಣಕ್ಕೆ ಅಭ್ಯಾಸ ವೈರಾಗ್ಯಗಳಿಂದ ನಮ್ಮ ಚಿತ್ತವೃತ್ತಿಗಳನ್ನೆಲ್ಲ ನಿರೋಧ ಮಾಡುವಂತಹ ಒಂದು ಸದ್ಬುದ್ಧಿ ಭಗವಂತ ನಮಗೆ ಕೊಡಲಿ ಅನ್ನುವಂಥ ಪ್ರಾರ್ಥನೆ ಮಾಡ್ತಾ ಈ ವಾಕ್ಪುಷ್ಪಗಳನ್ನು ಭಗವದರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ.